ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮದು ಟಾಯ್ಲೆಟ್ ಮತ್ತು ಬಾತ್ರೂಮನ್ನು ಪಳಪಳ ಹೊಳೆಯುವಂತೆ ಕ್ಲೀನ್ ಮಾಡೋದು. ಕಡಿಮೆ ಖರ್ಚಲ್ಲಿ ಸುಲಭವಾಗಿ ನಮಗೆ ಯಾವ ರೀತಿ ಕ್ಲೀನ್ ಮಾಡೋದು, ಅದೇ ರೀತಿ ಬಾತ್ರೂಮ್ ಸಂಬಂಧವಾದ ಕೆಲವೊಂದು ಟಿಪ್ಸನ್ನು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಫಸ್ಟಿಗೆ ನಮಗೆ ಬಾತ್ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ ರೆಡಿ ಮಾಡೋಣ. ನೋಡಿ, ಈ ಥರ ₹1 ಕ್ಲಿನಿಕ್ ಪ್ಲಸ್ ಶಾಂಪೂ, 1 ಪ್ಯಾಕೆಟ್ ಈನೋ ತಗೋಬೇಕು. ಇನ್ನು ಸ್ವಲ್ಪ ನೀರು ತಗೋಬೇಕು. ಅದೇ ರೀತಿ ಈ ಥರ ಒಂದು ಬೌಲ್ ತಗೊಂಡು ಈ ಶಾಂಪೂನ ನಾವು ಫಸ್ಟಿಗೆ ಕಟ್ ಮಾಡಿ ಬೌಲಿಗೆ ಹಾಕಬೇಕು. ಈ ಥರ ಸೊಲ್ಯೂಷನ್ ಮಾಡಿ ನಾವು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದರೆ ಒಳ್ಳೆ ಫ್ರೆಶ್ ಸ್ಮೆಲ್ ಇರುತ್ತೆ. ನೋಡಿ, ಕ್ಲಿನಿಕ್ ಪ್ಲಸ್ ಶಾಂಪೂಗೆ ಒಳ್ಳೆ ಒಂದು ಸ್ಮೆಲ್ ಇರುತ್ತಲ್ಲ, ಅದೇ ರೀತಿ ನಾವು ಈನೋ ಸಹ ಹಾಕಿ ಬಾತ್ರೂಮ್ ಟಾಯ್ಲೆಟನ್ನೆಲ್ಲ ಕ್ಲೀನ್ ಮಾಡಿದರೆ ಜಾಸ್ತಿ ನಾವು ಎಲ್ಲ ತೊಳಿಬೇಕಾದ ಅವಶ್ಯಕತೆಯೇ ಇಲ್ಲ. ಬೇಗ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ಕ್ಲೀನ್ ಮಾಡಿದರೆ ಸುಲಭವಾಗಿ ಚೆನ್ನಾಗಿ ನಮ್ಮದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ನಾವು ಇದರಿಂದ ಕ್ಲೀನ್ ಮಾಡ್ಕೋಬೋದು. ನೋಡಿ, ಈನೋ ಮತ್ತು ಶಾಂಪೂನ ಹಾಕಿದ್ದೀನಿ. ನೋಡಿ, ನೀವೇ ನೋಡ್ತೀರಲ್ಲ ಯಾವ ರೀತಿ ಫೋಮಿಂಗ್ ಆಗ್ತಾ ಇದೆ ಅಂತ. ಇದನ್ನು ಒಂದು ಸರ್ತಿ ಈ ಥರ ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ನೀರು ಹಾಕಿದ್ದು, ಇನ್ನೂ ಸ್ವಲ್ಪ ನೀರು ಹಾಕಿ ನಿಮಗೆ ಸ್ವಲ್ಪ ಒಂದು ಟಾಯ್ಲೆಟಲ್ಲಾದರೆ ಇದರಲ್ಲೇ ನಿಮಗೆ ಕ್ಲೀನ್ ಮಾಡ್ಬೋದು. ಇಂದ 2-3 ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇದ್ದರೆ ಇನ್ನು ಸ್ವಲ್ಪ ನೀರು ಹಾಕಿ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಸೊಲ್ಯೂಷನ್ ಎಲ್ಲ ಮಾಡಿ ಇಟ್ಕೋಬಾರ್ದು. ನಾವು ಯಾವಾಗ ಕ್ಲೀನ್ ಮಾಡ್ತೀವೋ ಆವಾಗಲೇ ಇದನ್ನು ಈ ಥರ ಮಿಕ್ಸ್ ಮಾಡಿ ಸಡನ್ನಾಗಿ ನಾವು ಇದನ್ನು ಯೂಸ್ ಮಾಡಬೇಕು. ಟಾಯ್ಲೆಟ್ ಬಾತ್ರೂಮ್ ಮಾತ್ರ ಅಲ್ಲ, ನಮ್ಮದು ಕಿಚನ್ ಸಿಂಕ್ ಮತ್ತು ಕಿಚನ್ ಸ್ಲ್ಯಾಬ್ಗಳನ್ನೆಲ್ಲ ನಾವು ಇದನ್ನು ಹಾಕಿ ಕ್ಲೀನ್ ಮಾಡ್ಬೋದು. ಒಳ್ಳೆ ಫ್ರೆಶ್ ಆಗಿ ನಮಗೆ ಕ್ಲೀನ್ ಮಾಡ್ಬೋದು. ಅದೇ ರೀತಿ ತುಂಬ ಕ್ಲೀನ್ ಆಗುತ್ತೆ. ಒಂದೇ ಒಂದು ಸರ್ತಿ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಇದನ್ನು ಇದೇ ರೀತಿ ನಮಗೆ ಯೂಸ್ ಮಾಡ್ಬೋದು, ಅಥವಾ ನಮಗೆ ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಅಂದರೆ ಈ ಥರ ಹಳೆ ಯಾವುದಾದ್ರೂ ಸ್ಪ್ರೇ ಬಾಟ್ಲ್ ಇದ್ದರೆ ಅದಕ್ಕೆ ಹಾಕಿ ನಾವು ಸ್ಪ್ರೇ ಮಾಡ್ಬೋದು. ನಾನಿವಾಗ ಒಂದು ಹಳೆ ಒಂದು ಹ್ಯಾಂಡ್ ವಾಶಿದು ಸ್ಪ್ರೇ ಬಾಟಲನ್ನು ತಗೊಂಡಿದ್ದೀನಿ. ಈ ಸೊಲ್ಯೂಷನ್ ಎಲ್ಲ ನಾನು ಆ ಸ್ಪ್ರೇ ಬಾಟ್ಲಿಗೆ ಹಾಕಿದ್ದೀನಿ. ನೋಡಿ, ನಾನಿವಾಗ ಫಸ್ಟಿಗೆ ನಿಮಗೆ ತೋರಿಸ್ತೀನಿ. ನಮ್ಮದು ವಾಷಿಂಗ್ ಬೇಸಿನ್ ಇದೆಯಲ್ಲ, ಇದಕ್ಕೆಲ್ಲ ನಾವಿವಾಗ ನೋಡಿ ಈ ಥರ ಟ್ಯಾಪಿಗೆ, ಅದೇ ರೀತಿ ಟೈಲ್ಸಿಗೆ, ನಮ್ಮದು ವಾಷಿಂಗ್ ಬೇಸಿನಿಗೆಲ್ಲ ನಾವು ಇದನ್ನು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ಈ ಥರ ನಾವು ಲೈಟಾಗಿ ಈ ಥರ ಉಜ್ಜಿದ್ರೆ ಸಾಕು, ಒಳ್ಳೆ ಕ್ಲೀನ್ ಆಗುತ್ತೆ ನಮ್ಮದು ವಾಷಿಂಗ್ ಬೇಸಿನ್. ಅದೇ ರೀತಿ ಟ್ಯಾಪ್, ಟೈಲ್ಸ್ ಎಲ್ಲ ನಮಗೆ ಕ್ಲೀನ್ ಮಾಡ್ಬೋದು. ಈ ಥರ ಲೈಟಾಗಿ ಒಂದು ಸರ್ತಿ ಉಜ್ಜಿ ನಾವು ನೀರಲ್ಲಿ ವಾಶ್ ಮಾಡಿದರೆ ಸಾಕು. ಟೈಲ್ಸು ಸಹ ನಮಗೆ ಇದೇ ರೀತಿ ಇದರಿಂದ ಕ್ಲೀನ್ ಮಾಡ್ಬೋದು. ಒಳ್ಳೆ ಫ್ರೆಶ್ ಸ್ಮೆಲ್ಸ್ ಇರುತ್ತೆ, ಅದೇ ರೀತಿ ಒಳ್ಳೆ ಕ್ಲೀನ್ಸ್ ಆಗುತ್ತೆ. ನೋಡಿ, ನಮ್ಮದು ವಾಷಿಂಗ್ ಸಿಂಕ್ ಎಲ್ಲ ಕ್ಲೀನ್ ಆಗಿದೆ. ಎಲ್ಲರೂ ಒಂದು ಸರ್ತಿ ಇದೇ ರೀತಿ ಟ್ರೈ ಮಾಡಿ, ಒಂದೇ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಇನ್ನು ನಮ್ಮದು ಟಾಯ್ಲೆಟ್ ಮತ್ತು ಬಾತ್ರೂಮ್, ನಾನಿವಾಗ ಒಂದು 4-5 ದಿನ ಆಯಿತು ಟಾಯ್ಲೆಟ್ ಬಾತ್ರೂಮನ್ನು ಕ್ಲೀನ್ ಮಾಡೋದೆ. ಮಕ್ಕಳೆಲ್ಲ ಯೂಸ್ ಮಾಡಿ ಈ ಥರ ಸ್ವಲ್ಪ ಗಲೀಜಾಗಿದೆ. ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ. ನಾವು ರೆಡಿ ಮಾಡಿ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಇಟ್ಟಿರುವ ಸೊಲ್ಯೂಷನನ್ನು ನಾವೆಲ್ಲ ಕಡೆ ಇದೇ ರೀತಿ ಸ್ಪ್ರೇ ಮಾಡಬೇಕು. ಈ ಥರ ಸ್ಪ್ರೇ ಬಾಟ್ಲಲ್ಲಿ ಹಾಕಿ ನಾವು ಯೂಸ್ ಮಾಡೋದ್ರಿಂದ ನಮ್ಮದು ಸೊಲ್ಯೂಷನ್ ಎಲ್ಲ ಜಾಸ್ತಿ ನಮಗೆ ವೇಸ್ಟ್ ಆಗೋದಿಲ್ಲ. ಇದೇ ಥರ ನಾವೆಲ್ಲ ಕಡೆ ಸ್ಪ್ರೇ ಮಾಡಿ ಒಂದು 10 ನಿಮಿಷ, ಈಗ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಆದರೆ ನಾವೊಂದು 10 ನಿಮಿಷ ಇದನ್ನು ಈ ಥರ ಬಿಟ್ಟು ನೋಡಿ. ಅದೇ ರೀತಿ ನಮ್ಮದು ಟ್ಯಾಪ್ಸ್, ನಾವು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡುವಾಗ ನಮ್ಮದು ಟ್ಯಾಪ್ಸ್ ಇದನ್ನೆಲ್ಲ ಕ್ಲೀನ್ ಮಾಡಿದರೆ ಬಾತ್ರೂಮ್ ಎಲ್ಲ ಒಳ್ಳೆ ಫ್ರೆಶ್ ಆಗಿ ಕ್ಲೀನಾಗಿ ಇರುತ್ತೆ. ಎಲ್ಲ ಕಡೆ ಫ್ಲೋರಿಗೆ ಸಹ ಇದನ್ನು ನಾವು ಸ್ಪ್ರೇ ಮಾಡಬೇಕು. ಮಾಡಿ ಚೆನ್ನಾಗಿ ನಾವು ಇದನ್ನು ಕ್ಲೀನ್ ಮಾಡಿದರೆ ಒಳ್ಳೆ ನಮಗೆ ಕ್ಲೀನ್ ಆಗುತ್ತೆ ಬಾತ್ರೂಮ್ ಎಲ್ಲ. ಈ ಥರ ಸ್ಪ್ರೇ ಮಾಡಿ ಒಂದು 10-15 ನಿಮಿಷ ಬಿಟ್ಟು ನಾವು ಕ್ಲೀನ್ ಮಾಡಿದರೆ ಒಳ್ಳೆ ಕ್ಲೀನ್ ಆಗುತ್ತೆ ನಮ್ಮದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ. ಈಗ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ನೋಡಿ, ಮಕ್ಕಳೆಲ್ಲ ಡೈಲಿ ಯೂಸ್ ಮಾಡಿ ಟಾಯ್ಲೆಟ್ ಎಲ್ಲ ಒಂಥರ ಸ್ಮೆಲ್ ಬರುತ್ತಲ್ಲ, ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ನಿಮಗೆ ಹೇಳ್ತೀನಿ. ಈ ಥರ ಒಂದು ಹಳೆ ಮಾಸ್ಕ್ ತಗೊಳ್ಳಿ. ಮಾಸ್ಕ್ ಮತ್ತು ನಾನಿಲ್ಲಿ ಒಂದು ಡೆಟೋಲ್ ಸೋಪ್ ತಗೊಂಡಿದ್ದೀನಿ. ಡೆಟೋಲ್ ಸೋಪ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು, ಒಳ್ಳೆ ಫ್ರೆಶ್ ಸ್ಮೆಲ್ ಇರುತ್ತೆ. ನೋಡಿ, ಈ ಮಾಸ್ಕನ್ನು ಒಂದು ಸೈಡನ್ನು ಇದೇ ರೀತಿ ಕಟ್ ಮಾಡಬೇಕು. ನೋಡಿ, ಇದೇ ರೀತಿ ಕಟ್ ಮಾಡಿದ ತಕ್ಷಣ ಇದು ಡಬಲ್ ಮಾಸ್ಕ್. ಇದನ್ನು ನಾವು ಈ ಥರ ಓಪನ್ ಮಾಡ್ಬೋದು. ನೋಡಿ, ಇದೇ ಥರ ಇದನ್ನು ಓಪನ್ ಮಾಡ್ಬೋದು. ಈ ಥರ ಮಾಸ್ಕ್ ಇದ್ದರೆ ಹಳೆ ಮಾಸ್ಕ್ ಆದರೂ ಆಗುತ್ತೆ. ಆಮೇಲೆ ಇದರದ್ದು ಈ ಸೈಡಿದ್ದು ಈ
ಹಗ್ಗ ಇದೆಯಲ್ಲ ಇದನ್ನು ನಾವು ಕಟ್ ಮಾಡಿ ಇಟ್ಕೋಬೇಕು. ಆಮೇಲೆ ನಾವು ತೆಗೆದಿಟ್ಟಿರುವ ಸೋಪನ್ನು ಈ ಮಾಸ್ಕ್ ಒಳಗಡೆ ಹಾಕಬೇಕು. ಯಾವ ಸೋಪ್ ಆದರೂ ನಿಮಗೆ ಹಾಕ್ಬೋದು. ನನಗಂದರೆ ಡೆಟೋಲ್ ಸೋಪಿದ್ದು ಸ್ಮೆಲ್ ಸ್ವಲ್ಪ ಇಷ್ಟ, ಅದಕ್ಕೋಸ್ಕರ ನಾನು ಡೆಟೋಲ್ ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಸೋಪ್ ನೋಡಿ, 10 ರೂಪಾಯಿದು ಸೋಪು ಸಾಕು ನಮಗೆ. ನೋಡಿ ಇದೇ ಥರ ನಾವು ಈ ಮಾಸ್ಕ್ ಒಳಗಡೆ ಈ ಸೋಪನ್ನು ಹಾಕಿ ಇದನ್ನು ಇನ್ನೊಂದು ಹಗ್ಗ ಇದೆಯಲ್ಲ, ಕಟ್ ಮಾಡಿದ ಹಗ್ಗದಲ್ಲಿ ಈ ಸೈಡನ್ನು ಟೈಟಾಗಿ ನಾವು ಇದನ್ನು ಕಟ್ಟಬೇಕು. ನೋಡಿ ಇದೇ ರೀತಿ. ಈಗ ಮನೆಗೆ ನೆಂಟರೆಲ್ಲ ಬಂದಾಗ, ಅದೇ ರೀತಿ ಮಕ್ಕಳೆಲ್ಲ ಇರುವವರಿಗೆಲ್ಲ ಈ ಟಿಪ್ಪು ತುಂಬ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಾವು ಮಾಡಿ ಟಾಯ್ಲೆಟಿಗೆ ಹಾಕಿ ಇಟ್ಟರೆ 10 ರಿಂದ 15 ದಿನದವರೆಗೆ ನಮ್ಮದು ಟಾಯ್ಲೆಟ್ ಒಳ್ಳೆ ಫ್ರೆಶ್ ಆಗಿರುತ್ತೆ. ಅದೇ ರೀತಿ ನಿಮ್ಮ ಹತ್ರ ಮಾಸ್ಕ್ ಇಲ್ಲ ಅಂದರೆ ಇದೇ ರೀತಿ ಯಾವುದಾದ್ರೂ ಒಂದು ಹಳೆ ಸಾಕ್ಸ್ ತಗೊಳ್ಳಿ. ಈಗ ಮಕ್ಕಳಿದೆಲ್ಲ ಹಳೆ ಸಾಕ್ಸ್ ಎಲ್ಲ ಇರುತ್ತಲ್ಲ, ಮಾಸ್ಕ್ ಇಲ್ಲ ಅಂದರೆ ನಿಮಗೆ ಮಾಸ್ಕ್ ಇದ್ದರೆ ಮಾಸ್ಕನ್ನು ಯೂಸ್ ಮಾಡ್ಬೋದು. ಮಾಸ್ಕ್ ಇಲ್ಲ ಅಂದರೆ ಈ ಥರ ಹಳೆಯ ಒಂದು ಸಾಕ್ಸ್ ತಗೊಂಡು ಅದರ ಇದೇ ರೀತಿ ಕಟ್ ಮಾಡಿ ಸೋಪ್ ಇದೆಯಲ್ಲ, ಈ ಸೋಪನ್ನು ಈ ಸಾಕ್ಸ್ ಒಳಗಡೆ ಹಾಕಬೇಕು. ಹಾಕಿ ಇದನ್ನು ಟೈಟಾಗಿ ಕಟ್ಟಿ ಇದನ್ನು ಸಹ ನಾವು ಯೂಸ್ ಮಾಡ್ಬೋದು. ಮಾಸ್ಕ್ ಯೂಸ್ ಮಾಡ್ಬೋದು ಅಥವಾ ಈ ಥರ ಸಾಕ್ಸನ್ನು ಸಹ ನಮಗೆ ಯೂಸ್ ಮಾಡ್ಬೋದು. ಒಂದೇ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಹೆಲ್ಪ್ ಆಗುತ್ತಂದರೆ, ನಾವಿವಾಗ ಪದೇ ಪದೇ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಟಾಯ್ಲೆಟ್ ಎಲ್ಲ ಒಳ್ಳೆ ಫ್ರೆಶ್ ಆಗಿ ಇರಲಿಕ್ಕೋಸ್ಕರ ಈ ರೀತಿ ಮಾಡಿ ನೋಡಿ. ಇನ್ನು ಟಾಯ್ಲೆಟಿದ್ದು ಕ್ಲೋಸೆಟನ್ನು ಇದೇ ರೀತಿ ಓಪನ್ ಮಾಡಿ ನಾವು ರೆಡಿ ಮಾಡಿ ಇಟ್ಟಿರುವ ಸೋಪ್ ಇದೆಯಲ್ಲ ಅದನ್ನು ಇದೇ ರೀತಿ ಕ್ಲೋಸೆಟಲ್ಲಿ ಹಾಕಬೇಕು. ನೀರಲ್ಲಿ ಸ್ವಲ್ಪ ಮುಳುಗಿ ಈ ಥರ ಇರಬೇಕು. ಆಮೇಲೆ ಇದನ್ನು ಕವರ್ ಮಾಡಿ ಇಟ್ಕೋಬೇಕು. ಫಸ್ಟ್ ಒಂದು ಸರ್ತಿ ನಾವು ಈ ಥರ ಫ್ಲಶ್ ಮಾಡುವಾಗ ಅಷ್ಟೊಂದು ನಮಗೆ ಸೋಪಿದ್ದು ಸೊಲ್ಯೂಷನ್ ಬರೋದಿಲ್ಲ. ಆಮೇಲೆ ನಾವು ಈಚ್ ಟೈಮ್ ಫ್ಲಶ್ ಮಾಡುವಾಗ ಒಳ್ಳೆ ಫ್ರೆಶ್ ಆಗಿದ್ದು ಕ್ಲೀನಾಗಿ ಆಗುತ್ತೆ. ಇನ್ನು ನಾನು ನಿಮಗೆ ತೋರಿಸ್ತೀನಿ, ನಾವೆಲ್ಲರೂ ದಿನನಿತ್ಯ ಉಪಯೋಗಿಸುವ ಟಾಯ್ಲೆಟಿದ್ದು ಕ್ಲೋಸೆಟಲ್ಲಿ ಈ ಥರ 2 ಬಟನ್ ಇರುತ್ತೆ ನೋಡಿ. ತುಂಬ ಜನರಿಗೆ ಇದರ ಉಪಯೋಗ ಗೊತ್ತಿರಬಹುದು, ಆದರೆ ತುಂಬ ಜನರಿಗೆ ಗೊತ್ತಿರಲ್ಲ. ನನಗೆ ಸಹ ಗೊತ್ತಿರಲಿಲ್ಲ, ನನ್ನ ಒಬ್ಬರು ಫ್ರೆಂಡ್ ಹೇಳಿಕೊಟ್ಟಿದ್ದು. ನೋಡಿ ಈ ಥರ ಒಂದು ದೊಡ್ಡ ಬಟನ್ ಮತ್ತು ಒಂದು ಸಣ್ಣ ಬಟನ್ ಇರುತ್ತೆ. ಈ ಸಣ್ಣ ಬಟನನ್ನು ನಾವು ಪ್ರೆಸ್ ಮಾಡೋದು ಯಾಕೆಂದರೆ, ನಾವು ಯೂರಿನೆಲ್ಲ ಪಾಸ್ ಮಾಡಿ ಅದೇ ನಂಬರ್ 1 ಎಲ್ಲ ಪಾಸ್ ಮಾಡಿ ನಾವು ಪ್ರೆಸ್ ಮಾಡಿದರೆ ನೋಡಿ, ಪ್ರೆಸ್ ಮಾಡಿ ತೋರಿಸ್ತೀನಿ. ಸಣ್ಣ ಬಟನನ್ನು ನಾವು ಪ್ರೆಸ್ ಮಾಡಿದರೆ ಈ ಥರ ಪ್ರೆಸ್ ಮಾಡುವಾಗ ನೋಡಿ ಸ್ವಲ್ಪ ಯೂರಿನೆಲ್ಲ ಪಾಸ್ ಮಾಡಿ, ಅದೇ ರೀತಿ ನಂಬರ್ 1 ಎಲ್ಲ ಪಾಸ್ ಮಾಡಿ ಆ ಸಣ್ಣ ಬಟನನ್ನು ಪ್ರೆಸ್ ಮಾಡಿದರೆ ಒಂದು ಸ್ವಲ್ಪ ನೀರು ನಮಗೆ ಹೋಗುತ್ತೆ. ಅದೇ ರೀತಿ ನಂಬರ್ 2 ಮೋಷನ್ ಎಲ್ಲ ಪಾಸ್ ಮಾಡಿ ಆದಮೇಲೆ ಇದೇ ರೀತಿ ದೊಡ್ಡ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಆವಾಗ ಸ್ವಲ್ಪ ಜಾಸ್ತಿ ನೀರು ಬರುತ್ತೆ. ನೋಡಿ ತೋರಿಸ್ತೀನಿ ನೋಡಿ, ದೊಡ್ಡ ಬಟನ್ ಪ್ರೆಸ್ ಮಾಡಿದಾಗ ಸ್ವಲ್ಪ ಜಾಸ್ತಿ ನೀರು ಬರುತ್ತೆ. ಅದೇ ರೀತಿ ಸಣ್ಣ ಬಟನನ್ನು ಪ್ರೆಸ್ ಮಾಡಿದಾಗ ಸ್ವಲ್ಪ ಕಡಿಮೆ ನೀರು ನಮಗೆ ವೇಸ್ಟ್ ಆಗುತ್ತೆ. ನೋಡಿ ಸಣ್ಣ ಬಟನ್ ನಾವು ಯೂರಿನೆಲ್ಲ ಪಾಸ್ ಮಾಡಿ ಪ್ರೆಸ್ ಮಾಡಲಿಕ್ಕೆ, ಅದೇ ರೀತಿ ದೊಡ್ಡ ಬಟನ್ ಮೋಷನ್ ಎಲ್ಲ ಪಾಸ್ ಮಾಡಿ ಆದಮೇಲೆ ನಮಗೆ ಯೂಸ್ ಮಾಡಲಿಕ್ಕೆ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಬೈ ಬಾಯ್.